ಓಕೆ, ಇತ್ತೀಚೆಗೆ ಜರ್ಮನಿ ಮೂಲದ ಶಿಪ್ಪಿಂಗ್ ಕಂಪ್ನಿ ಯಾವುದಂತಂದ್ರೆ HS ಶಿಪ್ ಆರ್ಟ್ಸ್ UG ಮತ್ತು KG ಅಂತ. ಇವರಿಗೆ 8 HS ಎಕೋ ಫ್ರೈಟರ್ ಸರಣಿಯ ಮಲ್ಟಿಪರ್ಪಸ್ ವೆಸಲ್ಗಳನ್ನು, ಅದರಲ್ಲೇ ಎರಡನೇದು MS ಮರಿಯಾವನ್ನ ಯಶಸ್ವಿಯಾಗಿ ಹಸ್ತಾಂತರ ಮಾಡಿದೆ. ಈ ವೆಸಲ್ ಅನ್ನ ಡಿಸೈನ್ ಮಾಡಿದವರು ಯಾರು ಅಂತಂದ್ರೆ ನೆದರ್ಲ್ಯಾಂಡಿನ ಗ್ರೋಟ್ ಶಿಪ್ ಡಿಸೈನ್ ಅಂತ ಈ ನೌಕೆಯನ್ನ ವಿನ್ಯಾಸ ಮಾಡಿದೆ. ಸೊ ಇದರ ಸಾಮರ್ಥ್ಯ ಎಷ್ಟು ಅಂತಂದ್ರೆ 7000 DWT ಸಾಮರ್ಥ್ಯದ ಐಸ್ ಕ್ಲಾಸ್ ನೌಕೆ ಆಗಿದೆ ಇದು. ಓಕೆ, ಕಂಟೈನರ್ ಉಕ್ಕು, ಮರ, ಕಲ್ಲಿದ್ದಲು, ಧಾನ್ಯಗಳು ಮತ್ತು ಅಪಾಯಕಾರಿ ಸರಕುಗಳನ್ನು, ವಿವಿಧ ರೀತಿಯ ಭಾರಿ ಸರಕುಗಳನ್ನು ಜಗತ್ತಿನಾದ್ಯಂತ ಇದು ಸಾಗಿಸುತ್ತದೆ. ಓಕೆ, ನಿಮ್ಮ ಎಕ್ಸಾಮ್ ಒಳಗೆ ಏನ್ ಕೇಳ್ತಾನ ಅಂತಂದ್ರೆ MS ಮರಿಯಾ ಇದು ಒಂದು ಅಂತ ಕೇಳ್ಬೋದು. ಸೊ ಇದೊಂದು ವೆಸಲ್ ರೀ. ಓಕೆ, ನೌಕೆ ಅಂತ ನೆನಪಿಟ್ಕೊರಿ. ಇದನ್ನ ಡಿಸೈನ್ ಮಾಡಿದವ್ರು ಯಾರು ಅಂತ ನಿಮ್ಮ ಎಕ್ಸಾಮ್ದಾಗ ಕೇಳ್ತಾನ. ನೆದರ್ಲ್ಯಾಂಡಿನ ಗ್ರೋಟ್ ಶಿಪ್ ಡಿಸೈನ್ ಅಂತ. ಓಕೆ, ಎಲ್ಲೇ ಇದನ್ನ ನಿರ್ಮಾಣ ಮಾಡಲಾಗಿದೆ ಅಂತಂದ್ರೆ ಕೊಚ್ಚಿ ಶಿಪ್ ಯಾರ್ಡ್, ಇದು ಕೇರಳದಾಗ ಬರ್ತೈತ್ರಿ. ಎಲ್ಲೇ? ಕೇರಳ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಸೊ ಉದಾರ ಶಕ್ತಿ ಅನ್ನೋದು, ಉದಾರ ಶಕ್ತಿ ಇದೊಂದು ಏರ್ಫೋರ್ಸ್ ಎಕ್ಸರ್ಸೈಸ್ ರೀ. ಓಕೆ, ಉದಾರ ಶಕ್ತಿ ಅನ್ನೋದು ಇದು ಏರ್ಫೋರ್ಸ್ ಎಕ್ಸರ್ಸೈಸ್. ಈ ಎಕ್ಸರ್ಸೈಸ್ ಯಾರ ನಡುವೆ ನಡೆಯುತ್ತಂದ್ರೆ ಈ ಉದಾರ ಶಕ್ತಿ 2026 ಇದು ನಡೆದಿದ್ದು ಭಾರತ ಮತ್ತು ಮಲೇಷಿಯಾ. ಸೊ ಭಾರತ ಮತ್ತು ಮಲೇಷಿಯಾ ನಡುವೆ ಈ ಸಮರಾಭ್ಯಾಸ ನಡೆಯಿತು. ಓಕೆ, ಸೊ ಇದು ಎಷ್ಟನೇ ಆವೃತ್ತಿ ಅಂತ ಕೇಳ್ತಾರೆ. ಇದು 3ನೇ ಆವೃತ್ತಿ. ಓಕೆ, 3ನೇ ಆವೃತ್ತಿ. ಎಲ್ಲಿಂದ ಎಲ್ಲಿವರೆಗೆ ನಡೀತು ಅಂದ್ರೆ, ಸೊ ಆಕ್ಚುಲಿ ಇದು ನಡೆದಿದ್ದು ಸಮರಾಭ್ಯಾಸ ಆಗಸ್ಟ್ 10ರಿಂದ 14ರವರೆಗೆ ನಡೀತಿತ್ತು. ಆಗಸ್ಟ್ 11ರಿಂದ 13ರವರೆಗೆ ಇದರ ಹಾರಾಟದ ಅಂತ ಜರುಗಿತ್ತು, ಈ ಫ್ಲೈಯಿಂಗ್ ಫೇಸ್ ಜರುಗಿತ್ತು. ಓಕೆ, ನಿಮ್ಮ ಎಕ್ಸಾಮ್ ಒಳಗೆ ಏನ್ ಕೇಳ್ತಾನ ಅಂತಂದ್ರ ಈ ಉದಾರ ಶಕ್ತಿ ಅನ್ನೋದು, ಉದಾರ ಶಕ್ತಿ, ಓಕೆ, ಈ ಉದಾರ ಶಕ್ತಿ ಯಾವ ಯಾವ ದೇಶಗಳ ನಡುವೆ ಇತ್ತು ಅಂದ್ರ ಇದು ಭಾರತ ಮತ್ತು ಮಲೇಷಿಯಾ. ಓಕೆ, ಬರೀ ಶಕ್ತಿ ಅಂತ ಬಂತಂದ್ರ ಓಕೆ, ಇದು ಭಾರತ ಮತ್ತು ಫ್ರಾನ್ಸ್. ಓಕೆ, ಭಾರತ ಮತ್ತು ಫ್ರಾನ್ಸ್. ಮಿತ್ರ ಶಕ್ತಿ ಅಂತ ಬಂತಂದ್ರೆ ಓಕೆ, ಭಾರತ ಮತ್ತು ಶ್ರೀಲಂಕಾ. ಸೊ ಇದು ಸುದ್ದಿ ಒಳಗದ 25ನೇ ಆವೃತ್ತಿ, ಸಾರಿ 25ನೇ ಆವೃತ್ತಿ ಅಲ್ಲ, ಸೊ 2025ರ ಮಿತ್ರ ಶಕ್ತಿ ಸಮರಾಭ್ಯಾಸ ಬೆಳಗಾವಿದಾಗ ನಡೀತು. ಎಲ್ಲಿ ನಡೀತು? ಬೆಳಗಾವಿದಾಗ ನಡೀತು. ಸೊ ಉದಾರ ಶಕ್ತಿ 3ನೇ ಆವೃತ್ತಿ ಎಲ್ಲಿ ನಡೀತು ಅಂದ್ರ ಸುಬಾಂಗ್. ಇದು ಎಲ್ಲಿ ಬರ್ತೈತೆ ಅಂದ್ರ ಮಲೇಷಿಯಾದಾಗ ಬರ್ತೈತೆ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್, ಸೊ ಗ್ರಾಮೀಣ ಜ್ಞಾನ ಸೇತು. ಈ ಗ್ರಾಮೀಣ ಜ್ಞಾನ ಸೇತು ಇತ್ತೀಚೆಗೆ ಸುದ್ದಿ ಒಳಗದ. ಸೊ ಗ್ರಾಮೀಣ ಜ್ಞಾನ ಸೇತು ಇದನ್ನ ಬಿಡುಗಡೆ ಮಾಡಿದವರು ಯಾರು ಅಂತಂದ್ರ ಗ್ರಾಮೀಣ, ಓಕೆ, ಸೊ ಗ್ರಾಮೀಣ ಜ್ಞಾನ ಸೇತು. ಸೊ ಇದನ್ನ ಬಿಡುಗಡೆ ಮಾಡಿದವರು ಯಾರು ಅಂತಂದ್ರ ಅಮಿತ್ ಶಾ. ಈ ಅಮಿತ್ ಶಾ ಅದರಲ್ಲ ಇವರು, ಓಕೆ, ಇವರು ಭಾರತದ ಗೃಹ ಸಚಿವರು ಮತ್ತು ಸಹಕಾರ ಸಚಿವರು. ಇದನ್ನ ಎಲ್ಲಿ ಬಿಡುಗಡೆ ಮಾಡ್ಯಾರ ಅಂತಂದ್ರ ಗುಜರಾತ್ನ ಗಾಂಧಿನಗರ ಕಡೆ ಬಿಡುಗಡೆ ಮಾಡಿದ್ದಾರೆ. ಓಕೆ, ಇದು ಗ್ರಾಮೀಣ ಜ್ಞಾನ ಉದ್ದೇಶ ಏನಂತಂದ್ರ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚಿನ ಸಂಖ್ಯೆಯ ಪುಸ್ತಕಗಳು ಸುಲಭವಾಗಿ ದೊರೆಯಬೇಕಂತೇಳಿ ಇದನ್ನ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಇದರ ವಿಶೇಷತೆ ಏನಿತ್ತು ಅಂದ್ರೆ ಅವತ್ತಿನ ದಿನ ಭಾರತೀಯ ಗ್ರಂಥಾಲಯದ ಪಿತಾಮಹ ಪದ್ಮಶ್ರೀ SR ರಂಗನಾಥ್ ಅವರ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಗ್ರಂಥಾಲಯ ದಿನದ ನೆನಪಿನಲ್ಲಿ ಈ ಆ್ಯಪ್ ಅನ್ನ ಲೋಕಾರ್ಪಣೆ ಮಾಡಲಾಗಿದೆ. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್,
ಸೊ ಸಂಸದರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆ ಇದು ಭಾರತ ಸರ್ಕಾರ ಸಂಪೂರ್ಣ ನಿಧಿಯಿಂದ ನಡೆಸಲ್ಪಡುವಂತ ಒಂದು ಕೇಂದ್ರದ ಯೋಜನೆ ಆಗಿದೆ. ಇಲ್ಲಿ ಏನಂತಂದ್ರೆ ನಿಮಗೆ ಗೊತ್ತಿರಲಿ, ಪ್ರತಿ ಸಂಸದ ಆಯ್ತು, ಈ ಪ್ರತಿ ಸಂಸದಗೆ ಪ್ರತಿ ವರ್ಷ ಇವ್ರಿಗೆ 5 ಕೋಟಿ ರೂಪಾಯಿ ಕೊಡ್ತಾರೆ. ಎಷ್ಟು? 5 ಕೋಟಿ ರೂಪಾಯಿ ಕೊಡ್ತಾರೆ. ಈ 5 ಕೋಟಿ ರೂಪಾಯಿಯನ್ನ ಪ್ರತಿ ವರ್ಷ ಅವ್ರಿಗೆ ಜಮಾ ಆಗುತ್ತಾ. ಒಂದು ವೇಳೆ ಈ ವರ್ಷ ಅವ್ರು 5 ಕೋಟಿ ರೂಪಾಯಿ ಏನಾದರೂ ಕಂಪ್ಲೀಟ್ ಮಾಡಲಿಲ್ಲ ಅಂತಂದ್ರೆ ಆ ಉಳಿದಂತಹ ಅಮೌಂಟ್ ಮುಂದಿನ ವರ್ಷ ಕಂಟಿನ್ಯೂ ಆಗಿರ್ತದ, ಮತ್ತೆ ಅದೇ ವರ್ಷದಲ್ಲಿ 5 ಕೋಟಿ ರೂಪಾಯಿ ಬರ್ತದ. ಓಕೆ, ಇದಕ್ಕೆ ಏನಂತ ಕರಿತೀವಿ ಅಂತಂದ್ರ ನಾನ್ ಲ್ಯಾಪ್ಸೆಬಲ್ ಫಂಡ್ ಅಂತ ಕರಿತೀವಿ. ನಾನ್ ಲ್ಯಾಪ್ಸೆಬಲ್ ಫಂಡ್. ಓಕೆ, ನಾನ್ ಲ್ಯಾಪ್ಸೆಬಲ್ ಫಂಡ್. ಓಕೆ, ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಇದು ಮತ್ತೆ ಮುಂದಿನ ಡೀಟೇಲ್ಸ್ ಹೇಳ್ತೀನಿ ನೋಡ್ರಿ. ಓಕೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕ್ಷೇತ್ರಗಳಿಗೆ ಇದರಲ್ಲಿ ಮೀಸಲಾತಿ ಕೊಡ್ತಾರೆ. ಸಂಸದರು ಪ್ರತಿ ವರ್ಷ ತಮ್ಮ ವಾರ್ಷಿಕ ನಿಧಿಯ ಕನಿಷ್ಠ 15% ಹಣವನ್ನು ಯಾರಿಗೆ ಮೀಸಲಿಡಬೇಕು? ಪರಿಶಿಷ್ಟ ಜಾತಿ ಜನಸಂಖ್ಯೆ ಇರುವ ಪ್ರದೇಶಗಳಿಗೆ ಅಭಿವೃದ್ಧಿಗೆ ಶಿಫಾರಸು ಮಾಡಬೇಕು. ಓಕೆ, ಅದೇ ರೀತಿ ಪರಿಶಿಷ್ಟ ಪಂಗಡದಲ್ಲಿ 7.5 ಹಣವನ್ನು ಪರಿಶಿಷ್ಟ ಪಂಗಡಿಗೆ ಜನಸಂಖ್ಯೆ ಇರುವ ಪ್ರದೇಶಗಳಿಗೆ ಬಳಸಬೇಕು. ಸೊ ಕಾಮಗಾರಿ ಶಿಫಾರಸು ಯಾರ್ಯಾರು ಮಾಡ್ತಾರೆ? ಓಕೆ, ಕಾಮಗಾರಿ ಶಿಫಾರಸು ಲೋಕಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರು ಮತ್ತು ನಾಮನಿರ್ದೇಶಿತ ಸದಸ್ಯರು. ಓಕೆ, ಸೊ ಲೋಕಸಭೆ ಸದಸ್ಯರು ಅಂತಂದ್ರೆ ತಮ್ಮ ಲೋಕಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರದೇಶಗಳಲ್ಲಿ ಮಾತ್ರ ಈ ಕಾಮಗಾರಿಗಳನ್ನ ಶಿಫಾರಸು ಮಾಡಬಹುದು. ರಾಜ್ಯಸಭೆ ಸದಸ್ಯರು ಅಂತಂದ್ರೆ ತಾವು ಆಯ್ಕೆಯಾದಂತಹ ರಾಜ್ಯದ ಒಳಗೆ ಯಾವುದೇ ಜಿಲ್ಲೆಯಲ್ಲಿ ಕಾಮಗಾರಿಗಳನ್ನ ಸೂಚನೆ ಕೊಡಬಹುದು. ನಾಮನಿರ್ದೇಶಿತ ಸದಸ್ಯರು ಅಂತಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ನಾಮನಿರ್ದೇಶಿತ ಸದಸ್ಯರು ದೇಶದ ಯಾವುದೇ ಭಾಗದಲ್ಲಿ ಏನ್ ಮಾಡಬಹುದು? ಅಭಿವೃದ್ಧಿ ಕಾರ್ಯಗಳಿಗೆ ಶಿಫಾರಸು ಮಾಡಬಹುದು. ಸೊ ಈ ಸಾಕ್ಷಿ ಪೋರ್ಟಲ್ ಸಂಸತ್ ಸದಸ್ಯರು ತಮ್ಮ ಕಾಮಗಾರಿಗಳ ಪ್ರಸ್ತಾವನೆಗಳನ್ನು ಸಲ್ಲಿಸಲು ಹಾಗೂ ಅವುಗಳ ಪ್ರಗತಿಯನ್ನು ಪರಿಶೀಲನೆ ಮಾಡಲು ಈ ಸಾಕ್ಷಿ ಎನ್ನುವ ಡಿಜಿಟಲ್ ಪೋರ್ಟಲ್ ಅನ್ನು ಕಡ್ಡಾಯವಾಗಿ ಬಳಸಲಾಗುತ್ತದೆ. ಓಕೆ, ನೆಕ್ಸ್ಟ್, ಈ ಯೋಜನೆಯು ಯಾವ ಸಚಿವಾಲಯದ ಅಧೀನದಲ್ಲಿ ಬರ್ತೈತೆ ಅಂತ ಕೇಳ್ತಾರ್ರಿ. ಈ ಯೋಜನೆಯು ಸಂಖ್ಯೆಯ ಅಂಶಗಳು ಮತ್ತು ಕಾರ್ಯಕ್ರಮಗಳ ಅನುಷ್ಠಾನ ಸಚಿವಾಲಯ. ಓಕೆ, ಸಂಖ್ಯೆಯ ಅಂಶಗಳು ಮತ್ತು ಕಾರ್ಯಕ್ರಮಗಳ ಅನುಷ್ಠಾನ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ. ಓಕೆ, ಸೊ MOSPI ಅಂದ್ರ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಸೊ ಈ ಸಚಿವಾಲಯದ ಅಧೀನದಲ್ಲಿ ಬರ್ತದೆ. ಸೊ MPLAD ಸ್ಕೀಮ್ ಐತಲ್ಲ, ಈ MPLAD ಸ್ಕೀಮ್ ಯಾವ ಸಚಿವಾಲಯದ ಅಧೀನದಲ್ಲಿ ಬರ್ತದೆ ಅಂತ ನಿಮ್ ಪ್ರಶ್ನೆ ಕೇಳ್ತಾನ. MOSPI ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಓಕೆ, ಈ MPLAD ಒಂದು ಇಂಪಾರ್ಟೆಂಟ್ ರೀ, ನೆನಪಿರಲಿ ಏನೇನು ಓದ್ಬೇಕು ಇದರಲ್ಲಿ. ಸೊ ಇದು ಪ್ರತಿ ವರ್ಷ 5 ಕೋಟಿ ರೂಪಾಯಿ ಬರ್ತೈತಿ. ಇದು ನಾನ್ ಲ್ಯಾಪ್ಸೇಬಲ್ ಫಂಡ್. ಓಕೆ, ನಾನ್ ಲ್ಯಾಪ್ಸೇಬಲ್ ಫಂಡ್. ಸೊ SC ಇತ್ತಂದ್ರೆ ಎಷ್ಟು % ಮೀಸಲು ಇಡಬೇಕು? 15% ಮೀಸಲು ಇಡಬೇಕು. ST ಇತ್ತಂದ್ರ 7.5% ಮೀಸಲು ಇಡಬೇಕು. ಓಕೆ, ನೆಕ್ಸ್ಟ್, ಸೊ ಕಾಸ್ಕೇಡ್ ಕಪ್ಪೆಗಳು. ಇತ್ತೀಚೆಗೆ 3 ಕಾಸ್ಕೇಡ್ ಕಪ್ಪೆಗಳನ್ನ ದೆಹಲಿ ವಿಶ್ವವಿದ್ಯಾಲಯದ ಪರಿಸರ ಅಧ್ಯಯನದ ವಿಭಾಗದ SD ಬಿಜು ನೇತೃತ್ವದ ವಿಜ್ಞಾನಿಗಳ ತಂಡವು ಈಶಾನ್ಯ ಭಾರತದ ಜೀವ ವೈವಿಧ್ಯ ಕಾಡುಗಳಲ್ಲಿ ಕಾಸ್ಕೇಡ್ ಕಪ್ಪೆಗಳನ್ನ 3 ಪ್ರಭೇದಗಳನ್ನ ಕಂಡು ಹಿಡಿದಿದೆ. ಓಕೆ, ಆ 3 ಪ್ರಭೇದಗಳು ಯಾವ್ಯಾವು ಅಂತ ಗೊತ್ತಿರಬೇಕು. ಸೊ ನಿಮ್ಮ ಎಕ್ಸಾಮ್ ಒಳಗೆ ಏನ್ ಕೇಳ್ತಾನ ಅನ್ನೋದು ಹೇಳ್ತೀನಿ ನೋಡಿ. ಅಮುಲೋಪ್ಸ್ ಅಮಾಚಿ, ಅಮುಲೋಪ್ಸ್ ಸೆಂಡೆನಿಯೋ, ಓಕೆ, ಅಮುಲೋಪ್ಸ್ ಲಿಬೆಲ್ಲಾ, ಇವು 3 ಕಪ್ಪೆಗಳು ರೀ. ಓಕೆ, ನೀವು ನಿಮ್ಮ ಎಕ್ಸಾಮ್ ಒಳಗೆ ಏನ್ ಕೇಳ್ತಾನ ಅಂತ ಇತ್ತೀಚೆಗೆ ಸುದ್ದಿಗಳಿದ್ದಂತಹ ಅಮುಲೋಪ್ಸ್ ಅಮಾಚಿ ಇದು ಒಂದು ಅಂತ ಕೇಳ್ತಾರ. ಅವಾಗ ನೀವು ಆನ್ಸರ್ ಏನಿರ್ಬೇಕು? ಫ್ರಾಗ್. ಯಾವುದು? ಫ್ರಾಗ್, ಅಮುಲೋಪ್ಸ್ ಅಮಾಚಿ. ಸೊ ಇದೆಲ್ಲಿ ಕಂಡು ಬಂದೈತೆ ಅಂದ್ರೆ ತ್ರಿಪುರಾದ ಜಾಂಪೂಹಿ ಬೆಟ್ಟಗಳಲ್ಲಿ ಕಂಡು ಬಂದದ. ಅಮುಲೋಪ್ಸ್ ಸೆಂಡೆನಿಯೋ ಇದು ನಾಗಾಲ್ಯಾಂಡ್ನಲ್ಲಿ ಕಂಡು ಬಂದದ. ಅಮುಲೋಪ್ಸ್ ಬೆಲ್ಲಾ, ಸೊ ಅಮುಲೋಪ್ಸ್ ಬೆಲ್ಲಾ ಇದು ಕಂಡು ಬಂದಿದ್ದು ಪಶ್ಚಿಮ ಬಂಗಾಳದಾಗ. ಓಕೆ, ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಇಷ್ಟೇ. ಸೊ ನಾಳೆ ಮತ್ತೆ ಭೇಟಿಯಾಗೋಣ. ನಿಮ್ಮ ಭೇಟಿ ನಾಳೆ. ಥ್ಯಾಂಕ್ ಯು ವೆರಿ ಮಚ್.